ಎಲ್ಲರಿಗೂ ನಮಸ್ಕಾರ. ಇದು ನನ್ನ ನ್ಯೂ ಯೂಟ್ಯೂಬ್ ಚಾನಲು. ಸೊ ಈ ಚಾನಲಲ್ಲಿ ಮೋಸ್ಟ್ಲಿ ನಾನು ಬುಕ್ಸ್ ಬಗ್ಗೆ ರಿವ್ಯೂ ಮಾಡ್ತಾ ಇರ್ತೀನಿ. ಐ ಆಮ್ ನಾಟ್ ಶೋರ್ ವೆದರ್ ದಿಸ್ ಮೀನ್ಸ್ ಕನ್ನಡ ಸ್ವಲ್ಪ ಇಂಗ್ಲೀಷ್ ಮಿಕ್ಸ್ ಆಗಿ ರಿವ್ಯೂ ಮಾಡ್ತಾ ಇರ್ತೀನಿ ಬುಕ್ಸ್ ರಿಲೇಟೆಡ್. ನಾಟ್ ಯೂಶುವಲ್ ಬುಕ್ಸ್, ಮೇ ಬಿ ಲೈಕ್ ಯೂನಿಕ್ ಬುಕ್ಸ್ ವಿಚ್ ಐ ಕೈಂಡ್ ಆಫ್ ರಿವ್ಯೂ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ. ಇಟ್ ಇಸ್ ಲೈಕ್ ಕನ್ನಡ ಇಂಗ್ಲೀಷ್ ಮಿಕ್ಸ್ ಆಗಿ ಮಾತಾಡ್ತೀನಿ. ಇಟ್ಸ್ ನಾಟ್ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್. ಅಲ್ಲಲ್ಲಿ ಇಂಗ್ಲೀಷ್ ರಿಲೇಟೆಡ್ ಕಾನ್ಸೆಪ್ಟ್ಸು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಮೋಸ್ಟ್ಲಿ ಐ ವಿಲ್ ಬಿ ರಿವ್ಯೂವಿಂಗ್ ಇಂಗ್ಲೀಷ್ ಬುಕ್ಸ್. ಅದು ಕನ್ನಡದಲ್ಲಿ ರಿವ್ಯೂ ಮಾಡೋಕ್ಕೆ ಇಷ್ಟ. ಬುಕ್ಸ್ ಜೊತೆ ನಾನು ಡೇಟಾ ಸೈನ್ಸ್ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ. ಸೊ ನಾನೇನೇನು ಕಲ್ತಿದ್ದೀನಿ ಅದನ್ನ ನಿಮ್ಮ ಜೊತೆ ಕನ್ನಡದಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ನನಗೆ ಗೊತ್ತಿರೋಂಗೆ ತುಂಬ ಇಂಗ್ಲೀಷ್ ರಿಲೇಟೆಡ್ ಡೇಟಾ ಸೈನ್ಸ್, ಪೈಥಾನ್ ಲ್ಯಾಂಗ್ವೇಜ್ ರಿಲೇಟೆಡ್ ತುಂಬ ಜನ ಯೂಟ್ಯೂಬ್ ಚಾನಲ್ಸ್ ಇದೆ. ಆದರೆ ಇಲ್ಲಿ ಕನ್ನಡದಲ್ಲಿ ಲೋಕಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡೋಕ್ಕೆ, ಯಾಕಂದರೆ ನಮ್ಮ ಭಾಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿರುತ್ತೆ. ಸೊ ನಾನು ಡೇಟಾ ಸೈನ್ಸ್ ರಿಲೇಟೆಡ್, ಪೈಥಾನ್ ರಿಲೇಟೆಡ್ ಆರ್ ಈಗಿರೋ LLM AI ರಿಲೇಟೆಡ್ ಕಾನ್ಸೆಪ್ಟ್ನ ಕನ್ನಡದಲ್ಲಿ ನಿಮಗೆ ಆದಷ್ಟು ಅರ್ಥ ಆಗಂಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟು ನಾನು ಇವತ್ತು ಈ ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ಲೆಟ್ ಮಿ ಟೇಕ್ ಅ ಬುಕ್. ಸೊ ನಾನು ಆದಷ್ಟು ಕಡಿಮೆ ಬುಕ್ಸೇ ಓದೋದು, ಬಟ್ ಬುಕ್ ಕಲೆಕ್ಟ್ ಮಾಡ್ತೀನಿ. ಬಟ್ ಓದೋದು ಕಡಿಮೆನೇ, ಬಟ್ ಕಲೆಕ್ಟ್ ಮಾಡೋದು ಜಾಸ್ತಿ ಕಲೆಕ್ಟ್ ಮಾಡ್ತೀನಿ. ಸೊ ಹಾಗಾಗಿ ಒಂದು ಬುಕ್ಕು ನನಗೆ ತುಂಬ ಇಂಪ್ರೆಸ್ ಆಯಿತು, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಐ ಥಿಂಕ್ ಹೋಪ್ ಅನ್ಸುತ್ತೆ ದಿ ಅಸುರಾವಿ, ದಿ ಕಾಂಟ್ರರಿಯನ್ ಪಾತ್ ಟು ಸಕ್ಸಸ್ ಅಂತ. ಇದು ನಿಮಗೆ ಎಲ್ಲ ಭಾಷೆಯಲ್ಲಿ ಸಿಗುತ್ತೆ, ಕನ್ನಡದಲ್ಲಿ ಸಿಗುತ್ತೆ, ತಮಿಳು, ಹಿಂದಿ ಎಲ್ಲದರಲ್ಲೂ ಟ್ರಾನ್ಸ್ಲೇಟ್ ಆಗಿದೆ. ಸೊ ಇದರ ಆಥರ್ ಬಂದು ಆನಂದ್ ನೀಲಕಂಠ ಅಂತ. ಇವರು ಇದಕ್ಕೆ ಮುಂಚೆ ಇನ್ನೊಂದು ಬುಕ್ಕು ಬರೆದಿದ್ದಾರೆ, ಅಸುರ ಅಂತ. ಸೊ ನಿಮ್ಗೆ ತಿಳಿದ ಮಟ್ಟಿಗೆ ರಾಮಾಯಣ ಕೇಳಿದ್ದೀವಿ, ಓಕೆ, ಇದೇನು ರಾಮಾಯಣ ಬಗ್ಗೆ ಕೇಳಿದೆ. ಬಟ್ ರಾಮಾಯಣದಲ್ಲಿ ರಾಮನ ಪರ್ಸ್ಪೆಕ್ಟಿವ್ ಇಲ್ಲ ಸೀತಾ ಪರ್ಸ್ಪೆಕ್ಟಿವಲ್ಲಿ ನೀವು ಬಹುಶಃ ಓದಿರ್ಬೋದು, ಇಲ್ಲ TV ಸೀರೀಸ್ ನೋಡಿರ್ಬೋದು. ಆದರೆ ಅಸುರ ಬಂದ್ಬಿಟ್ಟು ಲೈಕ್ ರಾವಣ ಪರ್ಸ್ಪೆಕ್ಟಿವಲ್ಲಿ ಓದೋ ಬುಕ್, ಅದು ಬೇರೆ ಬುಕ್. ಅದು ಇನ್ನೊಂದು ದಿವಸ ಟೈಮ್ ಸಿಕ್ಕಿದ್ರೆ ನಾವು ರಿವ್ಯೂ ಮಾಡೋಣ. ಸೊ ಪರ್ಸ್ಪೆಕ್ಟಿವ್ ಹೋಗುತ್ತೆ. ಸೊ ಅದೇ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಅದು ಕಾಂಟ್ರೇರಿಯನ್. ಸೊ ಯೂಶ್ವಲಿ ನಾವು ರಾಮಾಯಣನ ಸ್ಟ್ರೈಟ್ ಫಾರ್ವರ್ಡ್ ರಾಮ ಪರ್ಸ್ಪೆಕ್ಟಿವ್ ನೋಡ್ತೀವಿ. ಅದೇ ಅಸುರ ಬುಕ್ಕಲ್ಲಿ ನಿಮಗೆ ರಾವಣ ಪರ್ಸ್ಪೆಕ್ಟಿವ್ ರಿವರ್ಸ್ ಆರ್ಡರಲ್ಲಿ ಹೋಗುತ್ತೆ. ಸೊ ಅದೇ ಡಿಫ್ರೆನ್ಸ್ ಇರುತ್ತೆ. ಸೊ ಬೇಸಿಕಲಿ ಅದೇ ಆಥರು ದಿ ಅಸುರಾವಿ ಅಂತ ಇರುತ್ತೆ, ನೀವು ನೋಡಿ ಅಸುರ ಅಂತ ಇರುತ್ತೆ, ಓಕೆನಾ. ಸೊ ಈ ಬುಕ್ ಬಗ್ಗೆ ಏನು ಅಷ್ಟೊಂದು ನನಗೆ ಇಂಪಾರ್ಟೆನ್ಸ್ ಶೇರ್ ಮಾಡ್ಕೊಬೇಕು ಅನ್ನೋ ಇಂಪಾರ್ಟೆನ್ಸ್ ಇತ್ತಂದರೆ, ಯೂಶ್ವಲಿ ಇಟ್ಸ್ ಅಲ್ಲೇ ಬರೀದಲ್ಲ, ಕಾಂಟ್ರರಿಯನ್ ಪಾತ್ ಟು ಸಕ್ಸಸ್. ಸೊ ಕಾಂಟ್ರರಿಯನ್ ಲೈಕ್ ನಮಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತಾರೆ, ಒಳ್ಳೆಯದೇ ಮಾತಾಡಬೇಕು, ಬೇರೆಯವ್ರ ಬಗ್ಗೆ ಅಸೂಯೆ ಪಡಬಾರ್ದು, ಕೋಪ ಬರಬಾರ್ದು ಅಂತ. ಸೊ ಅದೆಲ್ಲ ಇರಬೇಕು ಅಂತ ಈ ಬುಕ್ಕಲ್ಲಿ ನಿಮಗೆ ಹೇಳ್ತಾರೆ. ಸೊ ಅದು ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಸೊ ಫಸ್ಟ್ ಥಿಂಗ್ ಇಸ್ ಲೈಕ್ ಈ ಬುಕ್ ಯಾವ ಬೇಸಿಸಲ್ಲಿ ಇದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ನೀವು ಬೇರೆ ಬುಕ್ಸಲ್ಲೇ ನಿಮಗೆ ಪ್ರೀಚ್ ಮಾಡ್ತಾರಲ್ಲ, ಸೆಲ್ಫ್ ಹೆಲ್ಪ್ ಬುಕ್ಸ್ ತುಂಬ ಇದೆಯಲ್ಲ, ಆ ಬುಕ್ಸಲ್ಲಿ ನೋಡಿದ್ರೆ ನಿಮಗೆ ಮೋಸ್ಟ್ಲಿ ಬೇಸಿಕ್ಸ್ ಬಂದ್ಬಿಟ್ಟು ನಿಮಗೆ ಬುದ್ಧಿಸಮಿಂದ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ, ಇಲ್ಲಾಂದರೆ ಭಗವದ್ಗೀತೆಯಿಂದ ಇರುತ್ತೆ, ರಾಮಾಯಣದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಲೈಕ್ ಆ್ಯಂಟಿಡೋಟ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ತೆಗೆದು ನಿಮ್ಗೊಂದು ಸ್ಟೋರಿ ಕನ್ವರ್ಟ್ ಮಾಡಿರ್ತಾರೆ, ಉಪನಿಷತ್ಸಿಂದ ಸ್ಟೋರಿ ಕನ್ವರ್ಟ್ ಮಾಡಿ ನಿಮಗೆ ಯಾವುದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಿಮಗೆ ಹೇಳಿರ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬಂದು ನಿಮ್ಗೆ ಏನಂದರೆ ಚಕ್ರವಾಕ ಫಿಲಾಸಫಿ ಅಂತ ಒಂದಿದೆ, ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡ್ಬೋದು. ಚಕ್ರವಾಕ ಅಂತ ಒಂದು ಫಿಲಾಸಫಿ ಇದೆ. ಅಜೀವಕ ಅಂತ ಒಂದು ರಿಲಿಜನ್ ಇದೆ. ಸೊ ಅಜೀವಕ ಎಲ್ಲಿಂದ ಬಂತು ಅಂತ ನೋಡಿದ್ರೆ, ಜೈನಿಸಮ್ ಬುದ್ಧಿಸಮ್ ಜೊತೆ ಅಜೀವಕ ಅಂತ ಇದೆ. ಬಟ್ ಅಜೀವಕ ಯಾವುದೇ ನಿಮಗೆ ಪುರಾವೆಗಳು ಅಂತ ಇರ್ತಾರೆ, ಡಾಕ್ಯುಮೆಂಟೇಷನ್ಸ್ ಇಲ್ಲ, ಎಲ್ಲ ಲೈಕ್ ದೇ ಹ್ಯಾವ್ ಡೆಮಾಲಿಷ್ಡ್ ಅಂತ ಹೇಳಲ್ಲ, ಲೈಕ್ ಬರ್ನ್ ಮಾಡಿರ್ತಾರೆ. ಬಟ್ ಎಲ್ಲಿಂದ ನಿಮಗೆ ಅಜೀವಕ ಹೆಂಗೆ ಬಂದರೆ, ಜೈನಿಸಮಲ್ಲಿ ನಿಮಗೊಂದು ಪಾಯಿಂಟ್ ಸಿಗುತ್ತೆ. ಅಜೀವಕ ಅಂತ ಒಂದಿತ್ತು, ದೇವರ್ ಅಗೇನ್ಸ್ಟ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಅಂತ. ಸೊ ಬೇಸಿಕಲಿ ಮೆಟೀರಿಯಲ್ ವರ್ಲ್ಡ್ ಬಗ್ಗೆ ಹೀರೋಯಿಸಮ್ ಅಂತಾರೆ, ಇಂಗ್ಲೀಷಲ್ಲಿ ಇದಕ್ಕೆ ಹೀರೋಯಿಸಮ್ ಅಂತ ಹೇಳ್ತಾರೆ. ಹೀರೋಯಿಸಮ್ ಅಂದರೆ ನೀವು ಬದುಕೋದು ಒಂದೇ, ನಿಮಗೆ ಸ್ವರ್ಗನೂ ಇಲ್ಲೇ ಇದೆ, ನರಕನೂ ಇಲ್ಲೇ ಇದೆ ಅನ್ನೋ ಕಾನ್ಸೆಪ್ಟ್ ಅವ್ರದ್ದು. ಇಲ್ಲಿ ನೀವು ತ್ಯಾಗ ಮಾಡೋಕ್ಕೆ ಅವಶ್ಯಕತೆ ಏನಿಲ್ಲ, ದೇವರು ಅಂತ ಒಬ್ಬ ಮೇಲೆ ಇಲ್ಲ ಅಂತ ಅದು ಕಾಂಟ್ರರಿಯನ್. ಸೊ ಅವರು ಅದನ್ನ ಫಾಲೋ ಮಾಡ್ತಾರೆ. ಇಲ್ಲಿ ಕೆಟ್ಟವನು ಒಳ್ಳೆಯವನು ಅಂತ ಏನಿಲ್ಲ, ನಿಮ್ಗೆ ಹೆಂಗೆ ಬೇಕು ಅಂದರೆ ಹಂಗೆ ಬಾಳ್ಬೋದು ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ.
ಸೊ ಅದ್ರ ಬೇಸಲ್ಲಿ ಈ ಬುಕ್ ಅಸುರ ವೇ ಅಂತ ಇರುತ್ತೆ. ಸೊ ಆದರೆ ಇದು ಹೀರೋಯಿಸಮ್ ಅಂದರೆ ನೀನು ಏನು ಬೇಕಂತ ತಿನ್ನು, ಹೆಂಗೆ ಬೇಕಂದ್ರೆ ಜಾಲಿಯಾಗಿರು, ನಿಮಗೆ ಲೈಫಲ್ಲಿ ಏನು ಇಂಪಾರ್ಟೆನ್ಸ್ ಇಲ್ಲ, ಗೋಲ್ಸ್ ಆ ಥರ ಹೀರೋಯಿಸಮ್. ಸೊ ನೀವು ಹೀರೋಯಿಸಮ್ ಗ್ರೀಕಲ್ಲೂ ಇದೆ ಹೀರೋಯಿಸಮ್ ಅನ್ನೋದು, ಅದಕ್ಕಿಂತ ಒಂದು ದೇವರ ಇಟ್ಟಿದ್ದಾರೆ ಹೀರೋಯಿಸಮ್ ಅಂತ. ಸೊ ಅದ್ರದ್ದು ಕಾನ್ಸೆಪ್ಟು ಬೇಸಿಸ್ ಅದೇ, ಬಟ್ ಆದರೆ ಇವರು ಹೀರೋಯಿಸಮ್ನ ಫುಲ್ ಸಪೋರ್ಟ್ ಮಾಡಲ್ಲ. ಸೊ ಈ ಬುಕ್ಕಲ್ಲಿ ನಿಮಗೆ ಚಾಪ್ಟರ್ ವೈಸ್ ನೋಡೋದಾದರೆ ನಿಮಗೆ ಫಸ್ಟು ನಮಗೆ ಇದೆಲ್ಲ ಕ್ರೋಧ, ಕಾಮ, ಮದ, ಮತ್ಸರ, ಲೋಭ, ಮೋಹ ಇದೆಲ್ಲ ಬಿಡಬೇಕು ಅಂತ ನಮಗೆ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತಾರೆ. ಬಟ್ ಈಗಿರೋ ಕಲಿಯುಗ ಅಂತೀವಲ್ಲ, ಕಲಿಯುಗದಲ್ಲಿ ಇದೆಲ್ಲ ಇದ್ರೇ ನೀವು ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೆ ಅಂತ. ಸೊ ಈ ಚಾಪ್ಟರ್ನ ಫಸ್ಟು ನಿಮಗೆ ಕ್ರೋಧ ಅಂತ ಹೇಳಿದ್ದಾರೆ. ಸೊ ನಾನು ಜಸ್ಟ್ ಪಿಕ್ ದಟ್ ಒಂದೊಂದು ಕಾನ್ಸೆಪ್ಟ್ ಹೇಳಿ ಅವ್ರು ಏನು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಬೇಕಾದ್ರೆ ನೀವು ಅಮೆಝಾನಲ್ಲಿ ಆರ್ಡರ್ ಮಾಡ್ಬೋದು, ಇಲ್ಲಾಂದರೆ ಬುಕ್ ಸ್ಟೋರ್ಸಲ್ಲಿ ತೊಗೊಂಡು ನಿಮ್ಮ ಕನ್ನಡದಲ್ಲಿ ಬೇಕಂದ್ರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಬೇಕಂದ್ರೆ ಇಂಗ್ಲೀಷಲ್ಲಿ ನೀವು ಮಾಡ್ಬೋದು. ಬೇಕಾದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಅಮೆಝಾನ್ದು, ಯು ಕ್ಯಾನ್ ಜಸ್ಟ್ ಲುಕ್ ಆ್ಯಂಡ್ ಬೈ ವೇರ್ ಎವರ್ ಯು ವಾಂಟ್. ಸೊ ಫಸ್ಟ್ ಕೋಪನ ಬಿಡಬೇಕು ಅಂತ ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ಟಿರ್ತಾರೆ. ಕೋಪದಿಂದ ವಿಷ ನೀನೇ ಕುಡಿತಾ ಇದೆಯಾ, ಬೇರೆಯವ್ರ ಮೇಲೆ ಕೋಪ ನಿಮಗೆ ಯಾವುದೋ ಒಂದು ವಿಷ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಸೊ ಅದು ನಿಜ. ಬಟ್ ಇಲ್ಲಿ ಹಿಂಗೆ ಹೇಳಿದ್ದಾರೆ ಅಂದರೆ ಕೋಪ ಮನುಷ್ಯನಿಗೆ ಇರಬೇಕು, ಅದು ನ್ಯಾಚುರಲ್, ಅದು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಂತ ಹೇಳಿದ್ದಾರೆ ಇಲ್ಲಿ ಆಥರ್ ಬಂದು. ಇದು ನ್ಯಾಚುರಲ್ ಇನ್ಸ್ಟಿಂಕ್ಟ್. ನೀವು ಯಾಕೆ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ಅದು ಅವಾಯ್ಡ್ ಮಾಡಬೇಡಿ, ಅದು ಯಾಕೆ ಬರುತ್ತೆ ಅಂತ ಕ್ವಶನ್ ಮಾಡಿ. ಸೊ ನಿಮ್ಗೆ ಯಾವುದಾದ್ರ ಮೇಲೆ ಕೋಪ ಇದೆ ಅಂದರೆ ಮೇ ಬಿ ಅದು ನಿಮಗೆ ಇಂಪಾರ್ಟೆಂಟ್, ಲೈಫಲ್ಲಿ ಅದು ನಿಮ್ಗೆ ಇಂಪಾರ್ಟೆಂಟ್ ಅಂತ ನಿಮಗೆ ನಿಮ್ಮ ಒಳಗೆ ಹೇಳ್ತಾ ಇದೆ. ಸೊ ಅದು ಕೋಪನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಇದರಲ್ಲಿ ಹೇಳಿದ್ದಾರೆ. ಸೊ ಅದು ಹೆಂಗೆ ಡೈರೆಕ್ಟಾಗಿ ಪಾಯಿಂಟರ್ ಹೇಳಿದ್ರೆ ಇಲ್ಲ, ಒಂದು ಸ್ಟೋರಿ ತೊಗೊಂಡಿದ್ದಾರೆ, ಚಾಣಕ್ಯನ ಸ್ಟೋರಿ ತೊಗೊಂಡಿದ್ದಾರೆ. ಚಾಣಕ್ಯ ಬಂದ್ಬಿಟ್ಟು ಕೋರ್ಟ್ಗೆ ಇದು ಕಿಂಗ್ ಕೋರ್ಟ್ಗೆ ಹೋಗಿ ನನಗೆ ಕೆಲಸ ಕೊಡು ಅಂತ ಕೇಳಿದಾಗ ನಕ್ಕಿರ್ತಾರೆ, ನೀನು ಹೆಂಗೆ ಕೆಲಸ ಮಾಡ್ತೀನಿ ಅಂತ. ಅವನ ಕೋಪದಿಂದ ಎಲ್ಲೆಲ್ಲೋ ಹೋಗಿರ್ತಾನೆ, ಎಲ್ಲ ಗುರು ಹತ್ರ ಹೋಗ್ಬಿಟ್ಟು ನಾನು ಹೆಂಗೆ ಆ ರಾಜನ ಬೀಳಿಸ್ಬೇಕು ಅಂತ ಕೇಳಿರ್ತಾನೆ. ಅವರು ಕೋಪನ ಬಿಟ್ಬಿಟ್ಟು ನೀನು ಕಾಡಿಗೆ ಹೋಗಿ ಮೆಡಿಟೇಟ್ ಮಾಡು, ನೀನು ಕೋಪ ಬಿಟ್ಟರೆ ನಿನ್ಗೆ ಲೈಫ್. ಬಟ್ ಅವ್ನಿಗೆ ಅದು ಬಿಡೋಕ್ಕಲ್ಲ, ನಾನು ಯಾಕೆ ಬಿಡಬೇಕು ಅಂತ ಅವ್ನಿಗೆ ಒಳಗಿಂದ ಒಂದು ಕ್ವಶನ್ ಬರುತ್ತೆ. ನಮಗೂ ಅದೇ ಇರುತ್ತೆ. ಬಟ್ ಎಲ್ಲರೂ ಹೇಳೋದು ಕೋಪದಿಂದ ಆ್ಯಂಗ್ರಿ ಇಸ್ ನಥಿಂಗ್ ಬಟ್ ಹ್ಯಾವಿಂಗ್ ಯುವರ್ ಓನ್ ಪಾಯ್ಸನ್ ಅಂತ ಹೇಳಿರ್ತೀವಿ. ಇಲ್ಲಿ ಕೋಪ ಬಿಡಬೇಕು, ಆಗಲಿ ನೀವು ಮನಸ್ಸು ಶಾಂತದಲ್ಲಿ ಇರಬೇಕು ಅಂತ ಹೇಳಿರ್ತಾರೆ. ಬಟ್ ಇಲ್ಲಿ ಈ ಬುಕ್ಕಲ್ಲಿ ನಿಮ್ಗೆ ಏನಿದೆ, ಕೋಪ ಇರಬೇಕು, ಓಕೆನಾ. ಸೊ ಒಂದು ಕತೆ ಹೇಳಿದ್ರೆ ಚಾಣಕ್ಯ, ಅದೇ ಥರ ಚಾಣಕ್ಯ ಊರೆಲ್ಲ ತಿರುಗ್ತಾನೆ, ದೇಶ ಎಲ್ಲ ತಿರುಗ್ತಾನೆ, ಕೋಪದಿಂದ ತಿರುಗ್ತಾ ಇರ್ತಾನೆ, ಅವನಿಗೆಲ್ಲೂ ಸಮಾಧಾನ ಸಿಗೋದಿಲ್ಲ. ಆಗ ಅವನಿಗೆ ಯಾರೋ ಒಬ್ರು ಹೇಳಿರ್ತಾರೆ ಆಗಿರ್ತಾನೆ, ಅಲ್ಲಿ ಒಂದು ಹೆಂಗಸು ಊಟನ ಬಾಯ್ಲ್ ಮಾಡೋಕ್ಕೆ ಫನಲ್ ಅಂತ ಹೇಳ್ತೀವಲ್ಲ, ಊದು ಕೂಡ ಅಂತ ಹೇಳ್ತೀವಿ, ಅದರಲ್ಲಿ ಬ್ಲೋ ಮಾಡಿದಾಗ ಅದು ಬೆಂಕಿ ಉರಿದೇ ಇರೋದು ಸಡನ್ನಾಗಿ ಉರಿಯುತ್ತೆ. ಸೊ ಅದರಿಂದ ಅವನಿಗೆ ಇನ್ಸ್ಪೈರ್ ಆಗುತ್ತೆ, ಓಕೆ ನನಗೆ ಕೋಪ ಇದೆ ಬಟ್ ಐ ಆಮ್ ನಾಟ್ ಚಾನಲೈಸಿಂಗ್ ಇಟ್. ಸೊ ಆ ಕೋಪನ ನೀವು ಕೆಲವ್ರು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ನಿಮ್ಮ ಕೆಲಸದ ಮೇಲೆ ಯಾವುದೋ ಒಂದು ಕೋಪ ಇರುತ್ತೆ, ಯಾಕಂದರೆ ಆಥರು ಅದನ್ನು ಅವನ ಲೈಫಿಂದ ಅವ್ನು ತೆಗೆದು ಕೊಟ್ಟಿರ್ತಾನೆ. ನನಗೆ ಕೋಪ ಆಯಿತು, ನನ್ನ ಸೂಪರ್ವೈಸರ್ ಮೇಲೆ ಕೋಪ ಆಯಿತು, ನನ್ನ ಕೆಲಸ ಮಾಡೋ ಜೊತೆ ಕೋಪ ಆಯಿತು, ಆಗ ನಾನು ಬಂದ್ಬಿಟ್ಟು ನನಗೆ ಹೇಳಿದವರಲ್ಲ ಬಾಕ್ಸಿಂಗ್ ಸೇರ್ಕೋ, ಬೇರೆದಲ್ಲಿ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಾರೆ. ಬಟ್ ದಟ್ ಈಸ್ ಒನ್ ವೇ ದಟ್ ಈಸ್ ಆಲ್ಸೋ ಕರೆಕ್ಟ್ ವೇ, ದಟ್ ಈಸ್ ಒನ್ ವೇ. ಇನ್ನೊಬ್ರು ಏನು ಹೇಳ್ತಾರೆ ಲೈಕ್ ಚಾನಲೈಸ್. ಸೊ ಹೌ ದಿ ಆಥರ್ ಡಿಡ್ ಇಸ್ ಲೈಕ್ ಅವನು ರೈಟಿಂಗಲ್ಲಿ ಚಾನಲೈಸ್ ಮಾಡ್ದ. ಅವ್ನು ಎಕ್ಸ್ಪ್ಲೇನ್ ಮಾಡ್ತಾನೆ ಲೈಕ್ ಇನಿಷಿಯಲಿ ನನಗೆ ರೈಟಿಂಗ್ಸ್ ಚೆನ್ನಾಗಿ ಬರೋಲ್ಲ, ಚಿಕ್ಕದಾಗಿ ಬರಿತಾ ಇದ್ದೆ, ಬಟ್ ಈ ಕೋಪನ ಐ ವಾಸ್ ಏಬಲ್ ಟು ಚಾನಲೈಸ್ ಆ್ಯಂಡ್ ಐ ವಾಸ್ ಏಬಲ್ ಟು ಕ್ರಿಯೇಟ್ ಅ ಬುಕ್ ಕಾಲ್ಡ್ ಅಸುರ. ಸೊ ಅದರಿಂದನೇ ಅಸುರ ಬುಕ್ ಬಂತು ಅಂತ ಹೇಳ್ತಾರೆ. ಸೊ ಅದೇ ಥರ ನಮಗೆ ಕೋಪ ಇರಬೇಕು. ಕೋಪ ಇದ್ದರೆ ಯಾಕಿದೆ ಅಂತ ಕ್ವಶನ್ ಮಾಡ್ಕೊಳ್ಬೇಕು. ಇರೋ ಕೋಪನ ಸಬ್ಸಿಡೈಸ್ ಮಾಡೋಕ್ಕೆ ಹೋಗ್ಬೇಡಿ, ಲೈಕ್ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ, ಇಲ್ಲ ಅಂತ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಓಕೆ ಇದೆ ಅದನ್ನ ಚಾನಲೈಸ್ ಮಾಡಿ. ಸೊ ಹೆಂಗೆ ಒಂದು ಹೂದು ಕುಳದಲ್ಲಿ ಬರೀ ಬ್ಲೋ ಮಾಡಿದ್ರೆ ಬೆಂಕಿ ಆರೋಗುತ್ತೆ, ಅದೇ ಚಾನಲ್ ಬ್ಲೋ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಅದೇ ಥರನೇ ನೀವು ನಿಮ್ಮ ಕೋಪನ ಪ್ರಾಪರಾಗಿ ಚಾನಲೈಸ್ ಮಾಡಿ ಕ್ವಶನ್ ಮಾಡ್ಕೊಳ್ಳಿ, ಯಾಕೆ ಕೋಪ ಬಂದಿದೆ, ಇದರಿಂದ ನಾನು ನೋಡಿ. ಸೊ ಕ್ರೋಧ ಇರಬೇಕು ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಾಮ. ಸೊ ಬೇಸಿಕ್ಲಿ ಲೈಕ್ ಕಾಮ ಬಿಡಬೇಕು ಅಂತ ಬುದ್ಧಿಸಮಲ್ಲೇ ಹೇಳಿರ್ತಾರೆ. ಬಟ್ ಇಲ್ಲಿ ಮೇನ್ ಪಾಯಿಂಟ್ ಇರೋದು ಈ ವಿಷಯನ ಲೈಕ್ ಬುದ್ಧನೇ ಅವ್ನಿಗೆ ಆಸೆ ಇತ್ತಲ್ಲ, ಈ ಆಸೆನ ಬಿಡಬೇಕು ಅಂತ ಹೇಳೋದೇ ಒಂದು ಆಸೆ ಅಲ್ವಾ. ಸೊ ಎಲ್ಲ ಬಿಟ್ಬಿಟ್ಟು ದೇವ್ರ ಹತ್ರ ಹೋಗೋದೇ ದೊಡ್ಡ ಆಸೆ. ಸೊ ಆಸೆ ಬಿಡಬಾರ್ದು ಅಂತ ಹೇಳಿರ್ತಾರೆ.
ಯಾಕೆ ಅವಾಯ್ಡ್ ಮಾಡಬೇಕು? ಆಸೆ ಇದ್ರೇ ನೀವು ಮುಂದಕ್ಕೆ ಹೋಗಬೇಕು. ಸರಿ, ಆಸೆನೇ ಇದ್ದಿಲ್ಲ ಅಂದರೆ ಮನುಷ್ಯ ಎಲ್ಲರೂ ಬರೋಕ್ಕೆ ಆಗಲಿಲ್ಲ. ಆಸೆ ಇಲ್ಲಾಂದರೆ ಗಾಡಿ ಇರ್ತಾ ಇರಲಿಲ್ಲ, ಆಸೆ ಇಲ್ಲಾಂದರೆ ಒಂದು ಸಿವಿಲೈಸೇಷನ್ ಇರ್ತಾ ಇರಲಿಲ್ಲ, ಆಸೆ ಇಲ್ಲಾಂದರೆ ಒಂದು ಈಗಿರೋ ಬಟ್ಟೆ ಇರಲ್ಲ. ಯಾರೋ ಒಬ್ಬ ಆಸೆ ಪಟ್ಟಿರ್ತಾನೆ ಒಂದು ಡ್ರೆಸ್ ಹಾಕೊಬೇಕು ಅಂತ, ಯಾರೋ ಒಬ್ಬ ಆಸೆ ಪಟ್ಟಿರ್ತಾನೆ ಒಂದು ರಸ್ತೆ ಹಾಕಬೇಕು ಅಂತ. ಅವನು ಈ ಥರ ತುಂಬ ಜನದ ಆಸೆಗಳೇ ನಮಗಿಲ್ಲಿ ಒಂದು ಸೊಸೈಟಿ ಆಗಿ ಒಂದು ಸಿವಿಲೈಸೇಷನ್ ಆಗಿರುತ್ತೆ. ಸೊ ಆಸೆ ಪಡಬೇಕು, ಆಸೆಯಲ್ಲಿ ತುಂಬ ಸ್ಟ್ರಾಂಗ್ ಆಗಿರಬೇಕು, ಆಸೆನ ಬಿಡಲೇಬಾರ್ದು, ಆಸೆನ ವರ್ಕ್ ಮಾಡಬೇಕು. ಸೊ ವರ್ಕ್ ಆ್ಯಸ್ ಆಫ್ ಅಂತಾರೆ, ಕೂತ್ಕೊಳ್ಳದೆ ಆ ವರ್ಕ್ ಆಸೆ ಮೇಲೆ ಆಸೆ ಪಡಿ, ಆಸೆ ಪಡೋಕ್ಕೆ ವರ್ಕ್ ಮಾಡಿ ಅಂತಾರೆ. ಸೊ ಜಸ್ಟ್ ಹೀರೋಯಿಸಮ್ ಹೇಳಿದ್ನಲ್ಲ, ಹೀರೋಯಿಸಮ್ ಥರ ಕುಡಿದ್ಬಿಟ್ಟು ಊರು ಸುತ್ತೋದಲ್ಲ. ಆಸೆ ಪಟ್ಟದೆ, ಆಸೆ ಕಷ್ಟಪಡಿ, ಏನಾದರೂ ಮಾಡಿ ಆಸೆನ ನಿಮ್ದು ಹಾಕ್ಸ್ಕೊಳ್ಳಿ. ಸೊ ಅದಕ್ಕೆ ಆಸೆ ಪಡಬೇಕು ಅಂತ. ಅದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ತಾರೆ, ಈಗ ನೀವು ಜೀವನದಲ್ಲಿ ಎಷ್ಟಿದೆ ಅಷ್ಟೇ ಸಾಕು, ಸಾಕು ನಮ್ಮ ಮನಸ್ಸೇ ಸಾಕು ಅಂತ ಹೇಳ್ತಾರಲ್ಲ, ಅದು ಇರಬೇಡಿ. ಸಾಕು ಅಂತ ಮನುಷ್ಯ ಇದ್ದಿದ್ರೆ ಇಲ್ಲವರೆಗೂ ನಾವು ಬರ್ತಾ ಇರಲಿಲ್ಲ. ಸೊ ಸಾಕು ಅನ್ನೋದು ಮನಸ್ಸಲ್ಲೇ ಇರಬಾರ್ದು. ಸಾಕು ಮನಸ್ಸಲ್ಲಿ ಸಾಕು ಅಂತ ಇದ್ದರೆ ನೀವು ಹ್ಯಾಪಿಯಾಗಿರ್ತೀರ ಅಂತ. ಮನುಷ್ಯ ಹ್ಯಾಪಿಯಾಗಿ ಇರಬಾರ್ದು ಅಂತ ಹೇಳ್ತಾನೆ ಯಾವತ್ತರು. ಮನುಷ್ಯ ಹ್ಯಾಪಿಯಾಗಿ ಇರಬಾರ್ದು ಅಂತ ಹೇಳಿ. ಹ್ಯಾಪಿಗೂ ಸ್ಯಾಟಿಸ್ಫ್ಯಾಕ್ಷನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸ್ಯಾಟಿಸ್ಫೈ ಆಗಿರಿ, ಬಟ್ ಹ್ಯಾಪಿಯಾಗಿರಬೇಡಿ. ಸೊ ಹ್ಯಾಪಿ ಅಂದರೆ ನೀವು ಆಮೇಲೆ ಫ್ಯಾಮಿಲಿ ಜೊತೆ ನಕ್ಕಿ ನಾಳಿದಾಡಿ, ಬಟ್ ಮೇಯ್ನ್ ಥಿಂಗ್ ಇಸ್ ಲೈಕ್ ಓಕೆ ಇಷ್ಟೇ ಸಾಕು, ಹ್ಯಾಪಿಯಾಗಿದ್ದೀನಿ ಅಂತ ನೀವು ನಿಂತರೆ ನಿಮ್ಮ ಜನ್ರೇಷನ್ ನಿಂತೋಗುತ್ತೆ. ಅಲ್ಲೇ ನಿಮ್ಮ ಸಿವಿಲೈಸೇಷನ್ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾನೆ ನಾನು. ಸೊ ಎಲ್ಲರಿಗೂ ಮನುಷ್ಯ ಸಂತೋಷವಾಗಿದ್ದೀನಿ ಅಂತ ತಿಳ್ಕೊತಾನೋ ಅಲ್ಲೇ ಸಿವಿಲೈಸೇಷನ್ ಸ್ಟಾಪ್ ಆಗುತ್ತೆ. ನಾನು ಸಂತೋಷವಾಗಿಲ್ಲ, ನೆಕ್ಸ್ಟ್ ನೋಡ್ತಾ ಇರಬೇಕನ್ನಾಗಲೇ ಅವನು ನೀವು ಸೈಂಟಿಫಿಕ್ ರಿಸರ್ಚ್ ನಡೆಯುತ್ತೆ ಅಂತ ಆ ಥರ ಹೇಳ್ತಾರೆ. ಸೊ ನೆಕ್ಸ್ಟ್ ಮತ್ಸರ. ಸೊ ಮತ್ಸರಕ್ಕಿಂತ ಮುಂಚೆ ಇನ್ನೊಂದು ಟಾಪಿಕ್ ಬರುತ್ತೆ. ಸೊ ರಿಸಲ್ಟ್ಸ್ ನೀವು ಭಗವದ್ಗೀತೆಯಲ್ಲಿ ಕೇಳಿದ್ರೆ ನೀವು ಬೇರೆ ವರ್ಕ್ ಮಾಡಿ ರಿಸಲ್ಟ್ಸ್ ನಾವು ತರಬಿಡಿ ಅಂತಾರೆ. ಬಟ್ ಈ ಆಥರ್ ಅಂದರೆ ರಿಸಲ್ಟ್ಸ್ ನಾವೇ ಬಿಡಬೇಕು, ವರ್ಕ್ ಮಾಡೋದೇ ರಿಸಲ್ಟ್ಸ್ಗೋಸ್ಕರ, ಅದ್ಯಾಕೆ ನಾನು ಬಿಡಬೇಕು ಅನ್ನೋ ಒಂದು ವಾದನ ಎಲ್ಲಿಡ್ತಾರೆ. ಸೊ ನೀವು ಕಷ್ಟಪಡೋದೇ ರಿಸಲ್ಟ್ಸ್ಗೋಸ್ಕರ, ಪರವಾಗಿಲ್ಲ ಸಿಗುತ್ತೋ ಇಲ್ಲೋ ರಿಸಲ್ಟ್ಸ್ ಅದು ಬೇಕು ಅಂತ ವರ್ಕ್ ಮಾಡ್ತಾಯಿರಿ. ರಿಸಲ್ಟ್ಸೇ ಇಲ್ಲಾಂದರೆ ನೀವು ವರ್ಕ್ ಮಾಡೋಕ್ಕೆ ನಿಮಗೆ ಆಸೆ ಬರಲ್ಲ. ಸೊ ರಿಸಲ್ಟ್ಸ್ನ ಮೈಂಡಲ್ಲಿ ಇಟ್ಕೊಳ್ಳಿ, ಬಟ್ ವರ್ಕ್ ಮಾಡಿ. ರಿಸಲ್ಟ್ ಸಿಗುತ್ತೋ ಇಲ್ಲೋ ಸೆಕೆಂಡ್ರಿ, ಅದು ನಿಮಗೆ ಸೇರಿದಲ್ಲ. ಬಟ್ ರಿಸಲ್ಟ್ಸ್ ನಿಮ್ಮ ಮೈಂಡಲ್ಲಿ ಇರಬೇಕು. ನಾನು ಯಾವ ರಿಸಲ್ಟ್ಗೋಸ್ಕರ ಕೆಲಸ ಮಾಡ್ತೀನಿ ನಾನು ನೀವಿರಬೇಕು ಅಂತ ಹೇಳಿರ್ತಾನೆ. ಆಮೇಲೆ ಮತ್ಸರ. ಸೊ ಒಬ್ಬರ ಮೇಲೆ ಅಸೂಯೆ ಪಡಬಾರ್ದು ಅಂತಾರೆ. ಅವನು ಹಂಗಿದ್ದಾನೆ, ಪಕ್ಕದ ಮನೆಯವನು ಹಿಂಗಿದ್ದಾನೆ ಅಂತ. ಯಾಕೆ ಪಡಬಾರ್ದು? ಸೊ ಪಡೋದ್ರಿಂದ ನಮಗೆ ಲಾಭ ಏನಿರುತ್ತೆ ಅಂತ. ಸೊ ಅದ್ರಲ್ಲಿ ನಿಮಗೆ 2 ಸ್ಟೋರಿ ಹೇಳ್ತಾನೆ. ವಸಿಷ್ಠ ವಿಶ್ವಾಮಿತ್ರ ಸ್ಟೋರಿ ಹೇಳಿರ್ತಾನೆ. ಸೊ ವಸಿಷ್ಠನ ನೋಡಿ ವಿಶ್ವಾಮಿತ್ರ ಅಸೂಯೆ ಪಟ್ಟು, ಅದು ದೊಡ್ಡ ಸ್ಟೋರಿ, ಲೈಕ್ 3 to 4 pages ಸ್ಟೋರಿ ಇರುತ್ತೆ. ಸೊ ವಸಿಷ್ಠನ ಹತ್ರ ಒಂದು ಹಸು ಇರುತ್ತೆ, ಕಾಮಧೇನು ಹಸು ಇರುತ್ತೆ. ಅದನ್ನ ವಿಶ್ವಾಮಿತ್ರ ರಾಜನಾಗಿದ್ದು ಕೇಳಿರ್ತಾನೆ, ಬಟ್ ಸಿಗಲ್ಲ. ಬಟ್ ಯುದ್ಧ ಮಾಡ್ತಾನೆ, ವಸಿಷ್ಠ ಎಲ್ಲನೂ ಸಾಯಿಸಿರ್ತಾನೆ. ಆಗ ವಿಶ್ವಾಮಿತ್ರ ಎಲ್ಲ ಕೋಪದಿಂದ ತನ್ನ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗಿ ಅವನು ಅದೇ ರೀತಿ ವಸಿಷ್ಠಗೆ ಎಷ್ಟು ಪವರ್ಫುಲ್ ಆಗಿರ್ತಾನೆ ಅಷ್ಟೇ ಪವರ್ಫುಲ್ಲಾಗಿ ವಿಶ್ವಾಮಿತ್ರ ಬೆಳೀತಾನೆ. ಯಾಕೆ? ಅವನಿಗೆ ಅಸೂಯೆ ಇತ್ತು, ಮತ್ಸರ ಇತ್ತು. ಅದನ್ನ ಅವ್ನು ಪಾಸಿಟಿವ್ ತೊಗೊಂಡ. ಹೌದು, ಪಕ್ಕದ ಮನೆಯವನು ಇಷ್ಟೊಂದು ಕಾರ್ ಇದೆ, ಅಷ್ಟೊಂದು ಬಂಗ್ಲೆ ಕಟ್ಟಿದ್ದಾನೆ ಅಂದರೆ ಅದನ್ನ ಪಾಸಿಟಿವ್ ತೊಗೊಂಡು ಓಕೆ ನಾನೇನು ಮಾಡಬೇಕು ಅದಕ್ಕೆ. ಒಂದು ವೇಳೆ ಇಷ್ಟೇ ನನಗೆ ಸಾಕು ಇಷ್ಟೇ ಅಂತಲ್ಲ, ನೀನು ಅಲ್ಲೇ ಇರ್ತೆ, ಅದಕ್ಕಿಂತ ಮುಂದಕ್ಕೆ ಹೋಗಲ್ಲ. ಅದೇ ಥರ ನೆಗೆಟಿವ್ ಆಗಿ ತೊಗೊಂಡೋಗೋದು. ಓಕೆ ಅವನಿಗಿದೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳೋದು. ಓಕೆ ಅವನ ಥರನೇ ಬೆಳಿಬೇಕಾ? ಅದೇ ಗೋಲಾಗಿ ಇಟ್ಕೊಳ್ಳಿ, ಕೆಲಸ ಮಾಡಿ. ಅದೇ ಡಿಸೈರಾಗಿ ತೊಗೊಳ್ಳಿ, ಕೆಲಸ ಮಾಡಿ. ಅವನ ಹತ್ರ ಕಾರ್ ಇದೆಯಾ, ಅದೇ ಕಾರ್ನ ತೊಗೊಳ್ಬೇಕು. ಅದಕ್ಕಿಂತ ನಾವು ಹೋಗಿ ಲೋನ್ ತೊಗೊಂಡಿದ್ದು ವರ್ಕ್ ಮಾಡಿ. ಆ ವರ್ಕಿಂದ ನಿಮಗೆ ಅದು ಸಿಗುತ್ತಂತ ನೋಡಿ. ಸಿಗ್ದೇ ಇರ್ಬೋದು, ಬಟ್ ವರ್ಕ್ ಮಾಡಿ. ಆದರೆ ಆ ಕಾರ್ ತೊಗೊಂಡಿದ್ದಾರೆ ಅದಕ್ಕಿಂತ ನೀವು ನಿಮ್ಮ ಲೈಫ್ ಬೆಟ್ರ್ ಆಗಿರುತ್ತೆ ಅಂತಾರೆ. ಸೊ ಅದು ಯಾವುದಿಂದ ಕಾರಣ? ಮತ್ಸರದಿಂದ, ಒಬ್ಬರ ಮೇಲೆ ಪಡ ಅಸೂಯೆಯಿಂದ ಆಗುತ್ತೆ ಅಂತ ಇಲ್ಲಿ ಆ ಥರ ಹೇಳಿರ್ತಾನೆ. ಮದ. ಸೊ ನೀವು ಇದು ತುಂಬ ಕೇಳಿರ್ತೀರ, ನೀವೆಷ್ಟು ದೊಡ್ಡ ಬೆಳಿತೀರೋ ಅಷ್ಟು ಹಂಬಲ್ ಆಗಿರಬೇಕು ಅಂತಾರೆ. ಬಟ್ ಆ ಥರ ಏನು ಹೇಳ್ತಾರೆ, ನಿಮಗೆ ಪ್ರೈಡ್ ಇರಬೇಕು. ನೀವು ಮಾಡೋ ಕೆಲಸಕ್ಕೆ ಪ್ರೈಡ್ ಇರಬೇಕು. ನಿಮ್ಮಿಂದ ನಿಮ್ಮ ಅಂಶ ದೊಡ್ಡದಾಗಿರುತ್ತೆ ಅಂತ ನಿಮ್ಗೆ ಪ್ರೈಡ್ ಇರಬೇಕು. ಬಟ್ ನೀವು ಮೋಸ್ಟ್ಲಿ ಟಿ ವಿಯಲ್ಲಾಗಿ ನೋಡ್ಬೋದು, ಅಲ್ಲಿ ಅವ್ರೇನು ಹೇಳ್ತಾರೆ, ಓಕೆ ನೀವು ಸೋಷಲ್ ಸ್ಟ್ರಕ್ಚರಲ್ಲಿ ಹಂಬಲ್ ಆಗಿರಿ, ಆ್ಯಕ್ಟ್ ಮಾಡಿ, ಹಂಬಲಾಗಿ ಹ್ಯಾಕ್ ಮಾಡಿ ಹೇಳ್ಬೇಕು. ಬಟ್ ನೀವು ನಿಮ್ಮೊಳಗೆ ನಿಮ್ಮ ಬಗ್ಗೆ ಪ್ರೈಡ್ ಇರಬೇಕು. ಇಟ್ಸ್ ಬೇಸಿಕಲಿ ಇಮೇಜ್ ಬಿಲ್ಡಿಂಗು. ನಿಮ್ಮ ಬಗ್ಗೆ ನಿಮಗೆ
ಪ್ರೈಡ್ ಇಲ್ಲ ಅಂದರೆ ವಾಟ್ ಇಸ್ ದ ಯೂಸ್. ಸೊ ಹ್ಯಾವ್ ಆಸ್ ಮಚ್ ಆಸ್ ಪ್ರೈಡ್. ಓಕೆ, ನನ್ನಿಂದನೇ ಈ ಫ್ಯಾಮಿಲಿ ನಡೆಯುತ್ತೆ, ಹ್ಯಾವ್ ದಟ್ ಪ್ರೈಡ್. ಬಟ್ ಡೋಂಟ್ ಲೈಕ್ ಅವ್ರ ಮೇಲೆ ಪ್ರೆಷರ್ ಹಾಕ್ಬಿಡಿ, ನನ್ನಿಂದನೇ ಅಂತ ಹೇಳಕ್ಕೆ ಹೋಗ್ಬಿಡಿ. ಬಟ್ ಯು ಶುಡ್ ಹ್ಯಾವ್ ದಟ್ ಬಿಲೀವ್ ದ್ಯಾಟ್ ಯು ಆರ್ ಪ್ರೈಡ್ ಫಾರ್ ವಾಟ್ ಎವರ್ ಯು ಆರ್. ಬೇಸಿಕಲಿ ಲೈಕ್ ನೀವು ಓದಿದ್ದೀರಾ, ಇಂಜಿನಿಯರ್ ಆಗಿದ್ದೀರಾ, ಹ್ಯಾವ್ ಎ ಪ್ರೈಡ್. ಓಕೆ, ಈ ಇಂಜಿನಿಯರ್ ಸಿಗೋಕ್ಕೆ ತುಂಬ ಜನ ಅಲ್ಲಿ ಕೆಲಸ ಪಡ್ತಾ ಇದ್ದಾರೆ, ಓಕೆನಾ. ಸೊ ಆ ಪ್ರೈಡ್ ನಿಮ್ಮಲ್ಲಿ ಇರಬೇಕು ಅಂತ ಹೇಳಿರ್ತಾರೆ. ಡಿನೈ ಮಾಡಿ, ಸುಖಕ್ಕಾಗಿ ಮೈಂಡಲ್ಲಿ ಇಟ್ಕೊಂಡು ಹೋಗಬೇಡಿ, ಸಫರ್ ಮಾಡಿ ಅಂತ. ಸಫರ್ ಎಸ್, ವರ್ಕ್ ಮಾಡಬೇಕು, ಬಟ್ ಅದೇ ಟೈಮಲ್ಲಿ ನೀವು ಪ್ಲೆಷರ್ನು ಸೀಕ್ ಮಾಡಬೇಕು. ಸೊ ಯು ಶುಡಂಟ್ ಎಂಜಾಯ್ ದಿ ಪ್ಲೆಷರ್, ಯು ಶುಡ್ ಸೀಕ್ ದಿ ಪ್ಲೆಷರ್. ಸೊ ನನಗೆ ಅದು ಬೇಕು ಬೇಕು ಅಂತ ನೀವು ಇಲ್ಲಿ ವರ್ಕ್ ಮಾಡ್ತಾ ಇರಬೇಕು ಅಂತ ಒಂದು ಅಡ್ವೈಸ್ ಕೊಡ್ತಾನೆ. ಸೊ ಯಾಕೆ ಅಲ್ಲೊಂದು ಕತೆ ಹೇಳಿರ್ತಾನೆ. ಆ ಕತೆ ಪ್ರಕಾರ ಒಬ್ಬ ಎಲ್ಲನೂ ಬಿಟ್ಟು ಯಾವುದೋ ಒಂದು ವಿಲೇಜಲ್ಲಿ ಇರಬೇಕು ಅಂತ ಆಸೆ ಪಡ್ತಾನೆ. ಅವನಿಗೇನು ಬೇಡ, 2 ಲಂಗೋಟಿ ಇದ್ದರೆ ಸಾಕು ಅಂತ ಜೀವನ ಪಟ್ಟಿರ್ತಾನೆ. ಅವ್ನ ಗುರು ಹೇಳ್ಬಿಟ್ಟು ಹೋಗಿರ್ತಾನೆ, ಈ ಲಂಗೋಟಿ ಅಷ್ಟೇ ಇರಬೇಕು, ನೀನು ಬೇರೆ ಯಾವುದಕ್ಕೂ ಆಸೆ ಪಡಬಾರ್ದು, ಸಂತೋಷ ಪ್ಲೆಷರ್ ಅಂತ ಒಂದು ನಿಮ್ಮ ಬಾಡಿಗೆ ಕೊಡಬಾರ್ದು ಅಂತ ಹೇಳಿರ್ತಾನೆ. ಇದು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತೀನಿ. ಕತೆ ಚೆನ್ನಾಗಿದೆ, ಬಟ್ ಅದು ಮಾರಲ್ ನಿಮಗೆ ಬಿಟ್ಟಿದ್ದು ಅದು ಸೊ ಅವ್ನು ಪ್ಲೆಷರ್ ಸೀಕ್ ಮಾಡಬಾರ್ದು ಅಂತ ಹೇಳಿರ್ತಾನೆ ಗುರು. ಅವ್ನು ಹಿಮಾಲಯಕ್ಕೆ ಹೋಗಿರ್ತಾನೆ, ಹೋಗಿ ಬರ್ತೀನಿ ಅಂತ ಹೇಳಿರ್ತಾನೆ. ಸೊ ಅವ್ನಿಗೆ ಆತ ಬೇರೆ ಎರಡು ಲಂಗೋಟಿ ಇರುತ್ತೆ. ಸೊ ಅದೇನು ಮಾಡ್ತಾನೆ, ಅದು ಇಟ್ಕೊಂಡೇ ಅವ್ನು ಸ್ನಾನ ಮಾಡೋದು, ಭಿಕ್ಷೆ ಬೇಡೋದು, ಊಟ ಮಾಡೋದು ಲಂಗೋಟಿಲೇ. ಸೊ ಹಿಂಗೆ ಕಾಲ ಹೋಗ್ತಾ ಇರುತ್ತೆ. ಸಡನ್ನಾಗಿ ಒಂದು ದಿವಸ ಆ 2 ಲಂಗೋಟಿಯಲ್ಲಿ ಒಂದು ಲಂಗೋಟಿಯಲ್ಲಿ ಇಲಿ ಕಚ್ಚಿರುತ್ತೆ. ಸೊ ಅವನಿವಾಗ ಒಂದೊಂದು ಮನೆಗೆ ಹೋಗ್ಬಿಟ್ಟು ಒಂದೊಂದು ಲಂಗೋಟಿ ಕೇಳ್ತಾ ಇರ್ತಾನೆ. ಅದು ಇಡ್ತಾನೆ, ಅದು ಹಾಕ್ಕೊಂಡಿರ್ತಾನೆ, ಸ್ನಾನ ಮಾಡ್ತಾನೆ, ಊಟ ಭಿಕ್ಷೆ ಬಿಡ್ತಾನೆ, ತಿಂತಾನೆ. ಮತ್ತೆ ಇಲಿಗಳು ಕಾಟ ಆಗ್ತಾರೆ. ಸೊ ಊರ ಜನರು ಏನು ಮಾಡ್ತಾರೆ, ಏನು ಸಹ ನೀವು ಆವಾಗಾಗ, ಏನು ಸ್ವಾಮಿ ನೀವು ಆವಾಗ ಲಂಗೋಟಿ ಕೇಳ್ತಾ ಇರ್ತಾರೆ, ನಮ್ಮಲ್ಲಿ ಇಲ್ಲ, ಅದ್ರ ಬದಲು ನೀವೇನು ಮಾಡಿ ಒಂದು ಬೆಕ್ಕನ್ನು ಇಟ್ಕೊಳ್ಳಿ, ಇಲಿ ಸಾಯಿಸುತ್ತೆ. ಸೊ ನಾವು ಲಂಗೋಟಿ ಕೊಡ್ತೀವಿ ಈ ಸಲ, ಅದ್ರ ಜೊತೆಗೆ ಒಂದು ಬೆಕ್ಕು ಕೊಡ್ತೀವಿ. ಆ ಬೆಕ್ಕೇನು ಮಾಡುತ್ತೆ, ನಿಮಗೆ ಆ ಇಲಿನ ಸಾಯಿಸುತ್ತೆ. ಸೊ ಅವನು ಯೋಚನೆ ಮಾಡ್ತಾನೆ, ಚೈ ಬೆಕ್ತಾನೆ ಅಂತ ಅವನು ತೊಗೊಂಡು ಮನೇಲಿ ಇಟ್ಕೊಂಡಿರ್ತಾನೆ. ಆ ಬೆಕ್ಕು ಇಲಿ ಎಲ್ಲ ತಿಂದು ಇದು ಮಾಡುತ್ತೆ. ಅವನ ಲಂಗೋಟಿನೇ ಇರುತ್ತೆ, ಆ ಬೆಕ್ಕು ಇಲಿ ಸಿಕ್ಕುತ್ತೆ, ಊಟ ಆಯಿತು. ಒಂದು ಟೈಮಲ್ಲಿ ಏನಾಯಿತು, ಇಲಿಗಳು ಇಲ್ಲ, ಲಂಗೋಟಿ ಇದೆ. ಈಗ ಬೆಕ್ಕಿಗೆ ಹಾಲು ಬೇಕೇ ಬೇಕಾಗುತ್ತೆ, ಯಾಕಂದರೆ ಇರೋ ಇಲಿ ಎಲ್ಲ ತಿಂದು ಮುಗ್ದೋಯ್ತು. ಸೊ ಅವಾಗ ಏನು ಮಾಡುತ್ತೆ ಅದು, ಈಗ ಅದಕ್ಕೆ ಹಾಲು ಕೇಳ್ಕೊಂಡು ಹೋಗ್ತಾನೆ. ಅವನು ಭಿಕ್ಷೆ ಬಿಡ್ತಾನೆ, ಆ ಬೆಕ್ಕು ಹಾಲು ಕೇಳ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ಟೈಮ್ ಏನಾಗುತ್ತೆ, ನಮ್ಮ ಮನೇಲಿ ಹಾಲೆಲ್ಲ ಕೊಡೋಕ್ಕಾಗಲ್ಲ, ಏನು ಮಾಡೋದು ಅಂತ. ಆಗ ಅಲ್ಲಿ ಊರಿನ ಪಂಚಾಯತ್ ಏನು ಮಾಡ್ತಾರೆ, ಓಕೆ ನಾನು ನಿಮಗೆ ಹಸುನ ಕೊಡ್ತೀನಿ, ಹಸುನ ಇಟ್ಕೊಳ್ಳಿ, ಹಸುದು ಬರೋ ಹಾಲನ್ನ ಆ ಬೆಕ್ಕಿಗೆ ಹಾಕಿ ನೀವು ಭಿಕ್ಷೆ ಬೇಡ್ಕೊಂಡು ಆರಾಮಾಗಿರಿ ಅಂತ. ಸರಿ, ಹಸು ಬೆಕ್ಕು ಎರಡೇ ಸಾಕು, ಹಸುವಿಂದ ಬರೋ ಬೆಕ್ಕನ್ನ ಹಾಲನ್ನ ಬೆಕ್ಕಿಗೆ ಹಾಕ್ತೀನಿ, ಸಂತೋಷವಾಗಿರ್ತೀನಿ ಅಂತಾನೆ. ಮತ್ತು ಅದೇ ರಿಪೀಟ್ ಆಗುತ್ತೆ. ಬೆಕ್ಕಿಗೆ ಹಾಲು ಸಿಕ್ತು, ಹಸು ನೋಡ್ಕೊಬೇಕು. ಈಗ ಹಸುನ ನೋಡ್ಕೊಳಕ್ಕೆ ಒಬ್ಬರನ್ನ ಹಾಲನ್ನ ಏರ್ಪಾಡು ಮಾಡಬೇಕಾಗತ್ತೆ. ಸೊ ಅದು ಎಲ್ಲ ಹುಡುಕ್ತಾರೆ. ಸರಿ, ಲಾಸ್ಟಲ್ಲಿ ಒಂದು ಹೆಂಗಸು ಬಂದ್ಬಿಟ್ಟು ಹಾಲು ಇದು ಮಾಡ್ಕೊಂಡು ಹೋಗ್ತಾರೆ. ಊರು ಜನ ಏನು ಮಾಡ್ತಾರೆ, ಅವಳಿಗೆ ಮದುವೆ ಆಗಿರಲ್ಲ, ಸೊ ತಪ್ಪಾಗಿ ಮಾತಾಡ್ತಾರೆ ಅಂತ ಊರೇನೋ ಜನ ಹೇಳ್ತಾರೆ. ಸರಿ, ಬೇರೆ ದಾರಿ ಇಲ್ಲ, ನಮ್ಮಿಂದನೇ ಅವಳಿಗೆ ಕೆಟ್ಟ ಹೆಸರು ಬಂತು ಅಂತ ಹೇಳಿ ಮದುವೆ ಮಾಡ್ಕೊತಾನೆ. ಮದುವೆ ಆದಮೇಲೆ ಏನಾಗುತ್ತೆ, ಮನೆ ಬೇಕಾಗುತ್ತೆ. ಸರಿ, ಸ್ವಲ್ಪ ಮನೆ ಕಟ್ಟೋಣ ಅಂತ ಆಸೆ ಪಡ್ತಾನೆ. ಹಂಗೆ ಸ್ವಲ್ಪ ಸರಿ ಅವ್ರ ಫ್ಯಾಮಿಲಿ ಬಂದಿರಬೇಕು ಅಂತ ಆಸೆ ಪಡ್ತಾನೆ. ಈಗ ಭಿಕ್ಷೆ ಬೇಡ್ಕೊಂಡು ಫ್ಯಾಮಿಲಿಗೆ ಊಟ ಹಾಕೋಕ್ಕಾಗಲ್ಲ. ಎಲ್ಲರಿಗೂ ಈ ಕಥೆಯಲ್ಲಿ ಅವನೆಲ್ಲೂ ಪ್ಲೆಷರ್ ಆಸೆ ಪಟ್ಟಿಲ್ಲ, ಬಟ್ ಪ್ಲೆಷರ್ಗೋಸ್ಕರ ಎಲ್ಲ ಸೀಕ್ ಮಾಡ್ತಾ ಇದ್ದಾನೆ. ಓಕೆ, ಇದು ಬೇಕಾಗುತ್ತೆ. ಅವನೆಲ್ಲೂ ಎಂಜಾಯ್ ಮಾಡ್ತಾನೆ. ಸರಿ, ಚಿಕ್ಕ ಕೆಲಸ ಮಾಡೋಣ, ಒಂದು ಸ್ವೀಟ್ ಅಂಗಡಿ ಸ್ಟಾರ್ಟ್ ಮಾಡೋಣ, ಹೆಂಡ್ತಿ ಕೈ ಸ್ವೀಟ್ ಮಾಡೋಕ್ಕೆ ಬರುತ್ತೆ, ಸ್ವೀಟ್ ಮಾಡೋಣ ಅಂತ. ಆ ಸ್ವೀಟ್ ಅಂಗಡಿ ದೊಡ್ಡ ಬಿಸ್ನೆಸ್ ಆಗುತ್ತೆ. ಒಂದು 4-5 ವರ್ಷ ಆದಮೇಲೆ ಅವ್ನ ಗುರು ಬರ್ತಾನೆ. ಇದ್ದಿದ್ದ ಜಾಗಲೇ ಇಲ್ಲದೆ ಇರ್ತಾರೆ, ದೊಡ್ಡ ಬಂಗ್ಲೆ ಇರುತ್ತೆ. ಅವ್ನ ಗುರು ಒಳಗೆ ಹೋದಾಗ ಸಣ್ಣಕ್ಕಿದ್ದ ಶಿಷ್ಯ ಡಿಸೈಪಲು ದಪ್ಪ ಆಗಿರ್ತಾನೆ, ದೊಡ್ಡ ಬಿಸ್ನೆಸ್ ಇರುತ್ತೆ. ಅವನೆಲ್ಲೋ ಒಂದು ಪ್ಲೆಷರ್ ಸೀಕ್ ಮಾಡಿ ಎಂಜಾಯ್ ಮಾಡಿರಲ್ಲ, ಬಟ್ ಈ ವುಡ್ ಹ್ಯಾವ್ ಸೀಕ್ ದಿ ಪ್ಲೆಷರ್. ಇದು ಬೇಕು, ನೆಕ್ಸ್ಟ್ ಬೇಕು, ದೊಡ್ಡ ಬಿಸ್ನೆಸ್ ಎಲ್ಲ ಕಟ್ಟಿರ್ತಾನೆ. ಸೊ ಈ ಸ್ಟೋರಿ ಹೇಳಿ ಈ ಬುಕ್ನ ಕಂಪ್ಲೀಟ್ ಮಾಡ್ತಾರೆ. ಸೊ ಸೀಕ್ ದಿ ಪ್ಲೆಷರ್ ಬಟ್ ವರ್ಕ್ ಫಾರ್ ಇಟ್ ಅಂತ ಹೇಳಿ ಈ ಸ್ಟೋರಿ ಕಂಪ್ಲೀಟ್. ಸೊ ಇಟ್ಸ್ ಅಸುರಾವಿ. ಸೊ ಈ ಕಲಿಯುಗದಲ್ಲಿ ಅಸುರ ಥರನೇ ಬಾಳಬೇಕು, ರಾಮ ಅಂತರ ಬಾಳಕ್ಕೆ ಹೋದರೆ ನಿಮಗೆ ಕಷ್ಟ ಆಗುತ್ತೆ ಅಂತ ಈ ಆಥರ್ ಮುಗಿಸ್ತಾನೆ. ಸೊ ನನಗೇನೋ ಇಷ್ಟ ಆಯಿತು, ಕಾಂಟ್ರಾರಿಯನ್ ವೇ ಟು ಪಾತ್ ಟು ಸಕ್ಸಸ್ ಅಂತ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಕಮೆಂಟ್ಸ್ ಹೇಳಿ, ಇಲ್ಲ ನಿಮ್ಮ ಪರ್ಸ್ಪೆಕ್ಟಿವ್ ಏನಂತ ಹೇಳಿ ಕಮೆಂಟ್ಸಲ್ಲಿ. ಸೊ ದಟ್
ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೋಸ್ಟ್ಲಿ ನಾನು ಡೇಟಾ ಸೈನ್ಸ್ ರಿಲೇಟೆಡ್, ಪೈಥಾನ್ ರಿಲೇಟೆಡ್ ಕಾನ್ಸೆಪ್ಟ್ಸ್ನ ಶೇರ್ ಮಾಡಿರ್ತೀನಿ. ಶಾರ್ಟ್ ವೀಡಿಯೋಸ್ ಹಾಕ್ತೀನಿ. ಇದು ಸ್ವಲ್ಪ ಬುಕ್ ರಿವ್ಯೂ ಅಂದರೆ ಸ್ವಲ್ಪ ಲೆಂತ್ ಆಗೋಯಿತು. ಶಾರ್ಟ್ ವೀಡಿಯೋಸ್ ಹಾಕ್ತೀನಿ. ನಿಮಗೆ ಬೇಕಂದರೆ ಅದು ಮೋಸ್ಟ್ಲಿ ಕನ್ನಡದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಒಂದು ಕಾನ್ಸೆಪ್ಟ್ನ ತೊಗೊಂಡು ಅದನ್ನ ಎಕ್ಸ್ಪ್ಲೇನ್ ಮಾಡಿ ಶಾರ್ಟ್ ವೀಡಿಯೋಸ್ ಹಾಕಿರ್ತೀನಿ. ಅದು ನೀವು ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕಿಂತ ಶೇರ್ ಮಾಡಿ. ಯಾಕಂದ್ರೆ ನೀವು ಬೇಕಂದ್ರೆ ನಿಮಗೆ ಇಂಗ್ಲೀಷಲ್ಲಿ ನಿಮ್ಗೆ ಅರ್ಥ ಆಗ್ಬೋದು ಆ ಕಾನ್ಸೆಪ್ಟು ಓದ ತಕ್ಷಣ ನಿಮಗೆ. ಯಾಕಂದ್ರೆ ತುಂಬ ರಿಸೋರ್ಸಸ್ ಇದೆ ಇಂಗ್ಲೀಷಲ್ಲಿ, ಬಟ್ ಅದು ಅರ್ಥ ಮಾಡ್ಕೊಳೋಕ್ಕೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಅರ್ಥ ಮಾಡಿಸ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ದಟ್ ವಿಲ್ ರಿಯಲಿ ಹೆಲ್ಪ್ ಮೀ ಟು ಗೇನ್ ಮೋರ್ ನಾಲೆಜ್. ಸೊ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು.